ನಮಸ್ತೆ, ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಜುಲೈ ತಿಂಗಳ ತುಲಾರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ತುಲಾರಾಶಿಯ ಎಲ್ಲ 3 ನಕ್ಷತ್ರ ಸಂಜಾತರಿಗೂ ಚಿತ್ತ, ಸ್ವಾತಿ ಹಾಗೂ ವಿಶಾಖ ಎಲ್ಲ ರೀತಿಯ ಶುಭ ಫಲಗಳು ಲಭ್ಯವಿದೆ. ಯಾವುದೇ ರೀತಿಯಾದಂತಹ ತೀವ್ರವಾದ ಹಿನ್ನಡೆ ಅಥವಾ ವೈಫಲ್ಯಗಳು ಈ ಜುಲೈ ತಿಂಗಳಲ್ಲಿ ತುಲಾರಾಶಿ ಸಂಜಾತರನ್ನು ಕಾಡಲಾರದು. ಏಕೆಂದರೆ 6ನೇ ಮನೆಯಲ್ಲಿರುವಂತಹ ಶುಭ ಶನಿಯ ಗೋಚಾರ ಫಲ ಹಾಗೂ ಕರ್ಮಸ್ಥಳದಲ್ಲಿರುವಂತಹ ಬೃಹಸ್ಪತಿಯ ಗೋಚಾರ ಫಲದಿಂದ ಎಲ್ಲ ರೀತಿಯಾದಂತಹ ಯಶಸ್ಸನ್ನು ನೀವು ಪಡೆಯಲಿದ್ದೀರಿ. ಯಾವುದೇ ಸಮಸ್ಯೆಗಳು ಅಥವಾ ಪೀಡನೆಗಳು ನಿಮ್ಮನ್ನು ಸತಾಯಿಸಲಾರದು. ಆರೋಗ್ಯದಲ್ಲಿ ಚೇತರಿಕೆ, ಉತ್ತಮವಾದಂತಹ ಆರೋಗ್ಯ ಭಾಗ್ಯದಿಂದ ನಿಮ್ಮಲ್ಲಿನ ಶಕ್ತಿ, ಹುಮ್ಮಸ್ಸು ಹಾಗೂ ಚೈತನ್ಯಗಳು ಹೆಚ್ಚಾಗಲಿದ್ದು ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅತೀವ ಉತ್ಸಾಹದಿಂದ ತೊಡಗಿಸಿಕೊಳ್ಳುವಿರಿ. ವ್ಯಾಪಾರಿ ಹಾಗೂ ಉದ್ಯಮಿಗಳಿಗೆ ಅತ್ಯಂತ ಹೆಚ್ಚಿನ ಲಾಭ ತಂದುಕೊಡುವಂತಹ ತಿಂಗಳಿದು. ಹಾಗೆಯೇ ಷೇರು ವ್ಯವಹಾರಗಳಿಗೂ ಸಹಿತ ಉನ್ನತವಾದಂತಹ ಹೆಚ್ಚು ಹಣ ಸಂಪಾದನೆಯಾಗುವಂತಹ ಎಲ್ಲ ಅವಕಾಶಗಳು ಉಂಟು. ದಿನಸಿ, ವಸ್ತ್ರ, ಸುಗಂಧ ದ್ರವ್ಯ, ರಾಸಾಯನಿಕ, ಆಹಾರೋದ್ಯಮ, ವಾಹನೋದ್ಯಮ ಮತ್ತು ವಿದ್ಯುನ್ಮಾನ ಯಂತ್ರೋಪಕರಣ ವ್ಯಾಪಾರಿಗಳಿಗೆ ಹಾಗೂ ಉದ್ಯಮಿಗಳಿಗೆ ಮತ್ತು ಗಣಕಯಂತ್ರ ಸಂಬಂಧಿತ ವ್ಯಾಪಾರಿ ಉದ್ಯಮಿಗಳಿಗೂ ಸಹಿತ ಈ ತಿಂಗಳಲ್ಲಿ ಉತ್ಕೃಷ್ಟವಾದಂತಹ ಜಯವಿದೆ. ನಿರೀಕ್ಷೆಗೂ ಮೀರಿದ ಸಂಪಾದನೆ ಇದೆ. ಆರ್ಥಿಕ ಸಬಲತೆಯನ್ನು ಹೊಂದುವಿರಿ ಹಾಗೂ ಹೊಸ ಹೊಸ ಯೋಜನೆಗಳಿಗೆ ನಿಮ್ಮನ್ನು ನೀವು ಸಿದ್ಧ ಮಾಡಿಕೊಳ್ಳುವಿರಿ. ನಿಮ್ಮ ಸಿದ್ಧತೆಯೂ ಸಹಿತ ಅತ್ಯಂತ ಯಶಸ್ವಿಯಾಗಿ ಸಾಗಲಿದೆ. ಹಾಗೆಯೇ ನೀವು ನೂತನ ಯೋಜನೆಗಳ ಕಾರ್ಯಾರಂಭಕ್ಕೆ ಈಗಾಗಲೇ ತೊಡಗಿಸಿಕೊಂಡಿದ್ದಲ್ಲಿ ಅದರ ಯಶಸ್ವಿ ಅನುಷ್ಠಾನವೂ ಆಗಲಿದೆ. ನಿಮ್ಮ ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನದಲ್ಲಿಯೂ ಸಹಿತ ಯಾವುದೇ ರೀತಿಯಾದಂತಹ ತಿಸ್ರಗಳು ಈ ತಿಂಗಳಲ್ಲಿ ನಿಮ್ಮನ್ನು ಕಾಡಲಾರದು. ಬದಲಾಗಿ ಸ್ನೇಹ ಸಂಬಂಧಗಳು, ವಿಶ್ವಾಸಗಳು ಮತ್ತು ನಿಮ್ಮ ಆಪ್ತರ ನಡುವೆ ಉತ್ತಮವಾದಂತಹ ಒಡನಾಟದಿಂದ ಅವರ ಒಂದು ಬೆಂಬಲವೂ ಸಹಿತ ನಿಮಗೆ ವರದಾನವಾಗಿ ಲಭಿಸಲಿದೆ ಹಾಗೂ ಕಾರ್ಯಸಿದ್ಧಿಗೆ ಅನುಕೂಲಕರವಾಗಲಿದೆ. ಈ ತಿಂಗಳು ನಿಮಗೆ ಉದ್ಯೋಗ ಪ್ರಾಪ್ತಿ ಯೋಗವಿದೆ, ಸಂಬಂಧ ನಿಶ್ಚಯ ಯೋಗವಿದೆ, ವಾಹನ ಭಾಗ್ಯವಿದೆ ಹಾಗೂ ಅತಿ ಹೆಚ್ಚಿನ ಸಂಪಾದನೆಯ ಒಂದು ಪರಿಣಾಮವಾಗಿ ನೀವು ಉಳಿತಾಯದ ಹೊಸ ಹೊಸ ಮಾರ್ಗಗಳನ್ನು ಕಂಡುಕೊಳ್ಳುವಿರಿ ಹಾಗೂ ಇರುವ ಆದಾಯ ಮೂಲದ ಜೊತೆಗೆ ಮತ್ತೊಂದು ಆದಾಯ ಮೂಲವನ್ನು ರೂಪಿಸಿಕೊಳ್ಳುವಂತಹ ನಿಮ್ಮ ಪ್ರಯತ್ನವೇನಿದೆ ಅದು ಸಫಲವಾಗಲಿದೆ. ವಿದ್ಯಾರ್ಥಿ ವರ್ಗಕ್ಕೂ ಸಹಿತ ಎಲ್ಲ ರೀತಿಯ ಶುಭ ಫಲಗಳುಂಟು. ಯಾವುದೇ ರೀತಿಯಾದಂತಹ ತಿಸ್ರ ತಾಪತ್ರಯಗಳು ಅಥವಾ ಪೀಡನೆಗಳು ಈ ತಿಂಗಳು ನಿಮ್ಮನ್ನು ಬಾಧಿಸಲಾರದು. ನಿಮಗೆ ಯಾವುದೇ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳಿದ್ದರೂ ಸಹಿತ ಅವೆಲ್ಲವೂ ನಿವಾರಣೆಯಾಗಲು ಪ್ರತಿನಿತ್ಯವೂ ತಪ್ಪದೆ ಲಲಿತಾ ಪಂಚರತ್ನ ಹಾಗೂ ಶಿವಾಷ್ಟೋತ್ತರ ಶತನಾಮ ಸ್ತೋತ್ರವನ್ನು ಪಠಿಸಿ. ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಲಿ, ನಿಮಗೆ ಒಳಿತುಂಟಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ಳುತ್ತೇನೆ. ನೀವು ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ತಿಳಿಸಿ, ಸಲಹೆ ಮಾರ್ಗದರ್ಶನಗಳನ್ನು ನೀಡಿ. ಮತ್ತೆ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.